ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆಗಿದೆ, ಸುಮ್ಮನೆ ಒಂದು ಡೈಲಿ ಲಾಗ್ ಮಾಡಿ ಹಾಕೋಣ. ನಮ್ಮ ಮಧ್ಯಾಹ್ನ ಏನೋ ಅಡುಗೆ ಮಾಡ್ತಾಯಿದ್ದೀನಿ, ಅದನ್ನೇ ಲಾಗ್ ಥರ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೇಲಿ ಬಸಳೆ ಹುಳಿ ಮಾಡ್ತಾಯಿದ್ದೀನಿ. ಸೊ ನಾನು ಆ್ಯಸ್ ಯೂಶ್ವಲ್ ಥರನೇ ಏನು ಸ್ಪೆಷಲಾಗಿ ಏನೂ ಮಾಡಲ್ಲ. ಮಾಮೂಲಿ ನಮ್ಮ ಮಲೆನಾಡು ಸೈಡಲ್ಲಿ ಸಿಂಪಲಾಗಿ ಮಾಡ್ತೀವಿ. ತೊಗರಿ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆ ನೆನೆಸಿ ಆಮೇಲೆ ಕುಕ್ಕರಿಗೆ ಹಾಕಿ ಒಂದು ವಿಷಲ್ ಕೂಗಿಸ್ತೀನಿ. ಏನೂ ಇಲ್ಲ, ಜಸ್ಟ್ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಟೈಮ್ ಇದ್ದಾಗ ತೆಂಗಿನಕಾಯಿ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಹುಣಸೆ ಹಣ್ಣನ್ನು ನಾನು ನೀರಾಗಿ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸಾಂಬಾರು ಪುಡಿನೂ ಹುರಿದಿಟ್ಕೊಂಡಿರ್ತೀನಿ. ಈ ಗಡಿಬಿಡಿ ಲೈಫಲ್ಲಿ ಸ್ಕೂಲ್ಗೆ ಆಫೀಸ್ಗೆಲ್ಲ ಹೋಗಬೇಕಾದ್ರೆ ಟೆನ್ಷನ್ ಆಗಬಾರ್ದು, ಬೇಗ ಬೇಗ ಅಡುಗೆ ಆಗಬೇಕು ಅಂತ ಅಷ್ಟೇ. ತುರಿದಿರೋ ತೆಂಗಿನಕಾಯಿ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಸಾಂಬಾರು ಪುಡಿ ಒಂದು 2-3 ಸ್ಪೂನ್ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡ್ರೆ ಸಿಂಪಲ್ಲಾಗಿರೋ ಮಸಾಲ ರೆಡಿ ಆಗುತ್ತೆ. ಬಸಳೆ ಸೊಪ್ಪು ಇದು ಬೆಂಗಳೂರ್ದು, ನಮ್ಮೂರ್ದಾದರೆ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದು ಸಣ್ಣದಾಗಿ ಹೆಚ್ಚಿ ಆ ಬೇಳೆ ಬೇಯಿಸಿರೋ ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ವಿಷಲ್ ಕೂಗಿಸಿದ್ರೆ ಆಯಿತು. ಆಲ್ರೆಡಿ ಬೇಳೆ ಬೆಂದಿರೋದ್ರಿಂದ ಇದನ್ನು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ. ಒಂದು ವಿಷಲ್ ಕೂಗಿಸಿದ್ರೆ ಬೇಳೆ ಇನ್ನೂ ಸಾಫ್ಟ್ ಆಗುತ್ತೆ, ಜೊತೆಗೆ ಬಸಳೆ ಸೊಪ್ಪು ಬೆಂದುಬಿಡುತ್ತೆ. ಆಗ ಅಡುಗೆ ಬೇಗ ಆಗುತ್ತೆ ಅಷ್ಟೇ. ನನ್ನ ಹಸ್ಬೆಂಡ್ಗೆ, ನನ್ನ ಮಕ್ಕಳಿಗೆ ಬಸಳೆ ಹುಳಿ ಅಂದರೆ ತುಂಬ ಇಷ್ಟ. ಸೊ ತಿಂಗಳಿಗೆ ಒಂದು 2-3 ಸತಿ ಈ ಸಾಂಬಾರು ಮಾಡೇ ಮಾಡ್ತೀನಿ. ನನಗೇನು ಅಷ್ಟು ಇಷ್ಟ ಇಲ್ಲ, ಬಟ್ ಏನು ಮಾಡೋದಪ್ಪ, ಪತಿ ದೇವರು ಮಕ್ಕಳಿಗೆ ಇಷ್ಟ ಅಲ್ವಾ, ಮಾಡಲೇಬೇಕು ಅಷ್ಟೇ. ಸೊ ಈ ಕುಕ್ಕರ್ ಕೂಗಿದೆ, ಇವಾಗ ಚೆನ್ನಾಗಿ ಬೆಂದಿದೆ. ಒಂದು ಪಾತ್ರೆಗೆ ಬೆಂದಿರೋ ಸೊಪ್ಪು, ಬೇಳೆ ಮತ್ತು ರುಬ್ಬಿರುವಂತಹ ಮಸಾಲೆ, ಉಪ್ಪು, ಬೇಕಾಗಿರೋ ನೀರು ಇಷ್ಟು ಹಾಕ್ಬಿಟ್ಟು ಕುದಿಸ್ತೀನಿ. ಕೆಲವರು ಬೆಲ್ಲ ಹಾಕ್ತಾರೆ, ನಮ್ಮನೇಲಿ ಸ್ವೀಟ್ ಯಾರು ತಿನ್ನಲ್ಲ. ಸ್ವಲ್ಪ ಸ್ವೀಟು ಖಾರ ಕಮ್ಮಿನೇ, ಮೀಡಿಯಮ್ ಆಗಿರುತ್ತೆ ಅಷ್ಟೇ ಸಾಂಬಾರು. ಇದು ಚೆನ್ನಾಗಿ ಕುದ್ರೆ ಮಧ್ಯಾಹ್ನದ ಬಿಸಿ ಬಿಸಿ ಬಸಳೆ ಹುಳಿ ರೆಡಿಯಾಗುತ್ತೆ. ನಾನು ಉಪ್ಪನ್ನು ಈ ಥರ ಜಾಡಿಗೆ ಹಾಕಿಡ್ತೀನಿ, ಸ್ಟೀಲ್ ಡಬ್ಬಕ್ಕೆಲ್ಲ ಹಾಕಿಡೋದಿಲ್ಲ. ಇದು ಚೆನ್ನಾಗಿ ಕುದ್ರೆ ಊಟಕ್ಕೆ ಬಸಳೆ ಹುಳಿ ರೆಡಿಯಾಗಿದೆ. ನೋಡಿ ಏನು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ, ಆಹಾ ನೋಡಿದ್ರೇ ಆಸೆ ಆಗ್ತಿದೆ. ಸೊ ಇದಕ್ಕೆ ಕುಚ್ಚಲಕ್ಕಿ ಸೂಪರ್ ಕಾಂಬಿನೇಷನು. ಕುಚ್ಚಲಕ್ಕಿ ಮತ್ತು ಲಿಂಬೆಹಣ್ಣು ಉಪ್ಪಿನಕಾಯಿ ಬಸಳೆ ಹುಳಿ ಸೂಪರು. ಇವಾಗ ಮಧ್ಯಾಹ್ನದ ಊಟ ಆಯಿತು, ಸಂಜೆ ಸ್ನ್ಯಾಕ್ಸ್ ಏನು, ರಾತ್ರಿ ಊಟ ಏನು ಮತ್ತೆ ರೆಡಿ ಮಾಡಬೇಕು. ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.